ನಿಮ್ದೇನಾದರೂ ಸ್ಕಿನ್ ಡಾರ್ಕ್ ಇದೆಯಾ? ಹಾಗಾದರೆ ಈ ಸ್ಕಿನ್ ಪಾಲಿಶನ್ನು ಟ್ರೈ ಮಾಡಿ. ಇದು ದಿ ಬೆಸ್ಟ್ ಸ್ಕಿನ್ ಪಾಲಿಶಿಂಗ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಇವತ್ತು ನಿಮಗೆ ಒಂದು ಬೆಸ್ಟ್ ಸ್ಕಿನ್ ಪಾಲಿಶಿಂಗ್ ತೋರಿಸ್ತೀನಿ. ಸೊ ಯಾವ ರೀತಿಯಾಗಿ ಮನೇಲೇ ಇಟ್ಕೊಂಡು ಸ್ಕಿನ್ ಪಾಲಿಶ್ ಮಾಡ್ಕೋಬೋದು ಆ್ಯಂಡ್ ಹಾಗೆಯೇ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಶೈನಿಯಾಗಿ ಆ್ಯಂಡ್ ಸ್ಕಿನ್ ಹೇಗೆ ಕ್ಲಿಯರ್ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ. ಸೊ ಇನ್ನೂ ಲೇಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದಕ್ಕೋಸ್ಕರ ತುರಿದಿದ್ದ ಹಾಲನ್ನು ಫಸ್ಟ್ ತೊಗೊಂಡು ಅದರಿಂದ ಜ್ಯೂಸನ್ನು ನಾವು ಹೊರಗೆ ತೆಗಿಬೇಕಾಗತ್ತೆ. ಈ ಹಾಲು ನಿಮ್ಮ ಸ್ಕಿನ್ ಪಾಲಿಶಿಂಗ್ಗೆ ದಿ ಬೆಸ್ಟ್ ಬ್ಲೀಚ್ ಆಗಿ ವರ್ಕ್ ಆಗುತ್ತೆ. ಸೊ ಹೊರಗಡೆ ಹೋಗಿ ಬ್ಲೀಚಿಂಗ್ ಎಲ್ಲ ಮಾಡಿಸ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಈ ಪ್ಯಾಕನ್ನು ಟ್ರೈ ಮಾಡಿ ನೋಡಿ. ಇದರಲ್ಲಿ 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನಷ್ಟು ಹನಿ ಆ್ಯಂಡ್ 1 ಸ್ಪೂನಷ್ಟು ಗಟ್ಟಿ ಕರ್ಡನ್ನು ಆ್ಯಡ್ ಮಾಡಿದ್ದೀನಿ. ನಂತರ ಈ ಪ್ಯಾಕ್ ನೋಡಿ, ಈ ಪೇಸ್ಟ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಆಮೇಲೆ ಸ್ಕಿನ್ ಡಲ್ ಇದೆ, ಡಾರ್ಕ್ ಸರ್ಕಲ್ಸ್ ಇದೆ, ಏನಿದ್ರು ಸಮೇತ ಇದೆಲ್ಲ ರಿಮೂವ್ ಮಾಡುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಆಗಿ ಮಾಡುತ್ತೆ. ನಾವು ಬ್ಲೀಚ್ ಮಾಡಿಕೊಂಡಾಗ ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಪಾಲಿಶ್ ಆಗುತ್ತೆ ಅಲ್ವಾ? ಸೊ ಅದೇ ರೀತಿಯಾಗಿ ಮನೆಯಲ್ಲೇ ಈ ಬ್ಲೀಚನ್ನು ನೀವು ಟ್ರೈ ಮಾಡಿ ನೋಡಿ. ಇದು ದಿ ಬೆಸ್ಟ್ ಬ್ಲೀಚ್ ಅಂತಲೇ ಹೇಳ್ಬೋದು. ಸೊ ಮನೆಯಲ್ಲೇ ನೀವು ಬ್ಲೀಚಿಂಗ್ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ವಿಧಾನ ಅಂತ ಹೇಳ್ಬೋದು. ಆ್ಯಂಡ್ ಹೊರಗಡೆ ಎಲ್ಲ ನೀವು ಟ್ರೈ ಮಾಡಬಾರ್ದು, ಯಾಕಂದರೆ ಹೊರಗಡೆ ಎಲ್ಲ ಕೆಮಿಕಲ್ಸ್ ಎಲ್ಲ ಇರುತ್ತೆ. ಸೊ ನಾವು ಪಾರ್ಲರಲ್ಲೆಲ್ಲ ಬ್ಲೀಚಿಂಗ್ ಎಲ್ಲ ಮಾಡಿಸ್ಕೊತಿರ್ತೀವಲ್ವ, ಸೊ ಅದೆಲ್ಲ ಕೆಮಿಕಲ್ ಬೇಸ್ಡ್ ಬ್ಲೀಚ್ ಇರುತ್ತೆ. ಸೊ ಹೀಗಾಗಿ ಮನೆಯಲ್ಲೇ ನಾವು ಪ್ರಿಪೇರ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಸ್ಕಿನ್ ವೈಟ್ ಆ್ಯಂಡ್ ಗ್ಲೋಯಿಂಗ್ ಆಗುತ್ತೆ. ಇದೊಂದು 5 to 10 ಮಿನಿಟ್ಸ್ ಡ್ರೈ ಆಗಬೇಕು. ಸೊ ಡ್ರೈ ಆದಮೇಲೆ ಇನ್ನು ಸ್ವಲ್ಪ ಕೈಯಾಗಿ ನೀರು ತೊಗೊಂಡ್ಬಿಟ್ಟು ಈ ಥರ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. 5 to 10 ಮಿನಿಟ್ಸ್ ರಬ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ. ನಂತರ ನೀವೇ ನೋಡ್ತಿರ್ಬೋದು ಎಷ್ಟು ವ್ಯತ್ಯಾಸ ಬಂದಿದೆ ಅಂತ. ಫಸ್ಟ್ ಟೈಮ್ ಕೈಗೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನಿಮಗೆ ವ್ಯತ್ಯಾಸ ಕಾಣ್ತಿದೆ ಅಂತ. ಆ್ಯಂಡ್ ನನ್ನ ಫೇಸ್ ಕೂಡ ನೀವು ನೋಡಿ ಎಷ್ಟು ಚೆನ್ನಾಗಿ ಬ್ಲೀಚ್ ಆಗಿದೆ ಅಂತ. ಇದು ಯಾವುದೇ ಫಿಲ್ಟರ್ ಇಲ್ಲದೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಪ್ಯೂರ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ನನ್ನು. ಇಟ್ಸ್ ರಿಯಲಿ ವರ್ಕ್ಸ್. ಇದನ್ನು ನಾನು ಖಂಡಿತ ಟ್ರೈ ಮಾಡ್ತೀನಿ ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಖಂಡಿತ ಹೇಳಿ. ಈ ಫೇಸ್ ಪ್ಯಾಕ್ ನೀವು ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ ಟ್ವೈಸ್ ಮಾತ್ರ ಟ್ರೈ ಮಾಡಿ. ಎವ್ರಿ ಡೇ ಮಾಡೋದ್ರಿಂದ ಸ್ಕಿನ್ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಇದರಲ್ಲಿ ಕಡಲೆ ಹಿಟ್ಟು ಆ್ಯಡ್ ಮಾಡಿರ್ತೀವಲ್ವ, ಸೊ ಹಾಗಾಗಿ ಕಡಲೆ ಹಿಟ್ಟು ಏನು ಅಂತಂದರೆ ಸ್ಕಿನ್ನನ್ನು ಡ್ರೈ ಔಟ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ವೀಕ್ಲಿ 1-2 ಸರಿ ಮಾಡಿದ್ರೆ ಸಾಕಾಗುತ್ತೆ. ಆ್ಯಂಡ್ ನಮಗೆ ತುಂಬಾ ಡ್ರೈ ಆಗದೆ ಇರೋ ಥರ ಇಲ್ಲಿ ಕರ್ಡನ್ನು ಆ್ಯಡ್ ಮಾಡಿದ್ದೀನಿ. ಸೊ ಆ ಕರ್ಡ್ ಕೂಡ ಏನು ಅಂತಂದರೆ ಪ್ಯೂರ್ ನ್ಯಾಚುರಲ್ ಹೋಮ್ ಮೇಡ್ ಕರ್ಡ್ ಆಗಿರುತ್ತೆ. ಈ ಕರ್ಡ್ ನಿಮ್ಮ ಸ್ಕಿನ್ ಡ್ರೈನೆಸ್ಸನ್ನು ಕಡಿಮೆ ಮಾಡಿ ಸ್ಕಿನ್ನನ್ನು ಸ್ಮೂತಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಎಷ್ಟೊಂದು ಹೋಮ್ ರೆಮಿಡೀಸ್ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋಸಲ್ಲಿ. ಬಿಕಾಸ್ ಹೋಮ್ ರೆಮಿಡೀಸ್ ಆರ್ ದ ಬೆಸ್ಟ್ ರೆಮಿಡೀಸ್ ಅಂತಲೇ ಹೇಳ್ಬೋದು. ನಾವು ಎಷ್ಟೊಂದು ಹಾಸ್ಪಿಟಲ್ಸ್ಗೆಲ್ಲ ಖರ್ಚು ಮಾಡೋ ಬದಲು ಹೋಮ್ ರೆಮಿಡೀಸಿಂದನೇ ನಮ್ಮ ಸ್ಕಿನ್ನನ್ನು ಕ್ಲಿಯರ್ ಮಾಡ್ಕೋಬೋದು. ಸೊ ನನ್ನ ವೀಡಿಯೋ ನೋಡ್ತಿರೋ 10 ಜನರಲ್ಲಿ ಒಬ್ಬರಾದರೂ ಸ್ಯಾಟಿಸ್ಫೈ ಆದರೆ ಅಷ್ಟೇ ಸಾಕು. ಸೊ ನನ್ನ ವೀಡಿಯೋಸಿಂದ ನಿಮಗೆ 10 ಜನರಲ್ಲಿ ಒಬ್ರಿಗಾದರೂ ಉಪಯೋಗ ಆದರೆ ಅಷ್ಟೇ ಸಾಕು. ಸೊ ಹೋಮ್ ರೆಮಿಡೀಸಿಂದನೇ ಎಷ್ಟೊಂದು ಜನ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳೋಷ್ಟು ಇರಲ್ಲ, ಇಂಟ್ರೆಸ್ಟ್ ಇರಲ್ಲ, ಪೇಷನ್ಸ್ ಇರಲ್ಲ, ಅಥವಾ ಅವ್ರಿಗೆ ತೋರಿಸ್ಕೊಳ್ಳೋಕ್ಕೇ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಸೊ ಅಂಥವರು ಹೋಮ್ ರೆಮಿಡೀಸ್ನ ಟ್ರೈ ಮಾಡ್ಬೋದು. ಸರ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಲ್ಲ, ವೀಡಿಯೋಸ್ ಏನಾದರೂ ಯೂಸ್ಫುಲ್ ಅಂತ ನಿಮ್ಗೆ ಅನಿಸಿದರೆ ಕಮೆಂಟಲ್ಲಿ ತಪ್ಪದೇ ಹೇಳಿ ಯೂಸ್ಫುಲ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಆನ್ ಮಾಡಿಟ್ಕೊಳ್ಳಿ. ಸೊ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮ್ಮವರೆಗೂ ತಲುಪುತ್ತೆ. ಹೊಸ ವೀಡಿಯೋಸ್ ಅಪ್ಡೇಟ್ ಎಲ್ಲ ನಿಮಗೆ ಸಿಗುತ್ತೆ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬೈ.